ರಾಜ್ಯದಲ್ಲಿ ಜಾತಿ ಗಣತಿ ಆರಂಭಕ್ಕೂ ಮುನ್ನವೇ ಕಿಚ್ಚು ಹೆಚ್ಚಾಗ್ತಾ ಇದೆ. ಗಣತಿಯಲ್ಲಿ ಕ್ರಿಶ್ಚಿಯನ್ ಜೊತೆ ಹಿಂದೂ ಉಪಜಾತಿ ಸೇರ್ಪಡೆ ಈಗ ಆಕ್ಷೇಪಕ್ಕೆ ಕಾರಣವಾಗಿದೆ. ಗಣತಿಯಲ್ಲಿ ಕ್ರಿಶ್ಚಿಯನ್ ಆಡ್ ಮಾಡಿರೋದು ಒಂದಷ್ಟು ಉಪಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ದಲಿತ, ಹೀಗೆ ಉಪಜಾತಿಗಳ ಹೆಸರಿನ ಜೊತೆಗೆ ಕ್ರಿಶ್ಚಿಯನ್ ಸೇರ್ಪಡೆ ಆಗಿರೋದು. ಸಮೀಕ್ಷೆ ವೇಳೆ ಏನು ಬರೀತಾರೋ ಬರೀಲಿ ಅಂತ ಸಿಎಂ ಹೇಳಿದ್ದಾರೆ. ನಿಮಗೆ ಆ ಲಿಸ್ಟನ್ನು ಕೂಡ ತೋರಿಸ್ತಾ ಇದ್ದೀವಿ. A0310 ಕುರುಬ ಕ್ರಿಶ್ಚಿಯನ್, ಹಾಗೆ ಬ್ರಾಹ್ಮಣ ಕ್ರಿಶ್ಚಿಯನ್ A0217 ಒಂದು ಕ್ಯಾಟಗರಿಯಲ್ಲಿ, ಹಾಗೆ ದೇವಾಂಗ ಕ್ರಿಶ್ಚಿಯನ್ ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಯಾರ್ಯಾರು ಮತಾಂತರಗೊಂಡಿದ್ದಾರೆ ಆ ಉಪಜಾತಿಯಲ್ಲಿ ಇದ್ದಂಥವರು, ಸೊ ಅವರ ಹೆಸರಿನ ಜೊತೆಗೆ ಈ ಕ್ರಿಶ್ಚಿಯನ್ನನ್ನು ಕೂಡ ಆ್ಯಡ್ ಮಾಡಲಾಗಿದೆ. ಇನ್ನು ಹಿಂದೂ ಜಾತಿಗಳ ನಡುವೆ ಕ್ರೈಸ್ತರನ್ನ ನುಗ್ಗಿಸುವಂಥ ಹುನ್ನಾರ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯ ಬಗ್ಗೆ ಜಟಾಪಟಿ. ಸಾಮಾಜಿಕ ನ್ಯಾಯ ಜಾಗೃತಿ ವೇದಿಕೆಯಿಂದ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಮಂಗಳವಾರ ಬೆಂಗಳೂರಿನಲ್ಲಿ ಸಭೆ ಕರೆದಿರುವಂತಹ ಜಾಗೃತಿ ವೇದಿಕೆ ಜಾತಿ ಗಣತಿ ವಿರುದ್ಧ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್. ವಿಶ್ವಕರ್ಮ, ಬ್ರಾಹ್ಮಣ, ಕ್ರಿಶ್ಚಿಯನ್ ಇದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. A1545 ಆ ಒಂದು ಕೆಟಗರಿಯಲ್ಲಿ, ಹಾಗೆ ಕುರುಬ ಕ್ರಿಶ್ಚಿಯನ್, ಇದೆಲ್ಲವೂ ಕೂಡ ಹಿಂದೂ ಸಮುದಾಯದ ನಡುವೆ ಕ್ರಿಶ್ಚಿಯನರನ್ನ ತರುವಂಥ ಒಂದು ಹುನ್ನಾರ ಅಂತ. ಇನ್ನು ಹಿಂದೂ ಉಪಜಾತಿ ಸೇರ್ಪಡೆ ಸಮರ್ಥಿಸಿದ್ದಾರೆ ಸಿಎಂ. ಮತಾಂತರ ಆದವರ ಜಾತಿಯೂ ಕೂಡ ಮುಖ್ಯ ಆಗುತ್ತೆ, ಅದು ಅವರ ಹಕ್ಕು ಅಂತ ಸಿಎಂ ಹೇಳಿದ್ದಾರೆ. ಈಗ ಯಾರು ಕನ್ವರ್ಟ್ ಆಗಿದಾರೆ ಆ ಜಾತಿ ರೀ. ಈಗ ನಾನು ಹಿಂದೂ ಇಂದ ಮುಸಲ್ಮಾನ್ಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ, ನಾನು ಆಗಲ್ಲ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ?